ನಿಮ್ಗಿದು ಸಹಜ ಅನ್ಸಿದ್ರು ಕೂಡ ಹ್ಮ್. ನಮಗೆ ಕೇಳುವಾಗ ಓ, ಹಾಗಿಲ್ವೇನೋ ಅನ್ನೋ ಭಾವನೆ ನಾನು ಹೇಳಿದ ವ್ಯತ್ಯಾಸ ಬರೀ ಇರೋದು ನಿಮ್ ಕ್ಯಾಮ್ರಾ, ಅದಕ್ಕಾಗಿ ಅದು ದಾಖಲೆ ಆಗ್ತಾ ಇದೆ. ನಾನು ಸ್ವಾಭಾವಿಕವಾಗಿದ್ದೀನಿ, ನನ್ನ ಕೆಲಸ ಹೇಗೆ ಬರೋದೆಲ್ಲ ಉಂಟು ಹೇಗೆ ಈ ತರ ಎಲ್ಲ ಕಡೆ ಐ ಮೀನ್ ಇದು ಕ್ಯಾಂಪೇನ್ ಟ್ರೀಲ್ ಅಲ್ಲಿ ಬರ್ತಾ ಇದ್ದೀನಿ. ಮತ್ತೆ ಮುಂಚೆನೂ ಕೂಡ ನಾವು ಈ ಭಾಗದಲ್ಲಿ ಬಹಳಷ್ಟು ಪ್ರವಾಸ ಮಾಡ್ತಾ ಇದ್ವಿ. ಸೊ ಇಂಥ ಫುಡ್ ಟ್ರಕ್ಗಳು ಇರ್ಬೋದು, ಮತ್ತೆ ನಮ್ಮ ಇಲ್ಲಿ ಬೇಕಾದಷ್ಟು ಕ್ಯಾಫೆಗಳಿದಾವೆ. ಅಫ್ಕೋರ್ಸ್ ಕೊಡಗು ಹೋಗ್ತಾ ಅದು ಕಾಫಿ ಕಲ್ಚರೇ ಇದೆ. ಸೊ ಅದಕ್ಕಾಗಿ ನಾವು ಯಾವಾಗ್ಲೂ ನಿಲ್ಸ್ತಾ ಇದ್ವಿ ಮತ್ತು ಇಂಥ ಜನರ ಜೊತೆ ಒಂದು ಚಿಕ್ಕ ಇಂಟ್ರಾಕ್ಷನ್ ಆಗ್ತಾ ಇತ್ತು. ಇವಾಗ ರಾಜಕೀಯದ ಇಂಟ್ರಾಕ್ಷನ್ ಆಗ್ತಾ ಇದೆ. ಓಕೆ, ಅಂದ್ರೆ ಕ್ಷೇತ್ರ ಪ್ರದರ್ಶನ ಮಾತ್ರ ಸೀಮಿತವಾಗಿಲ್ಲ, ಹೀಗಿದ್ದೇನೆ ಅಂತ ಹೇಳ್ತಾ ಇದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ. ಆಮೇಲೆ ಏನ್ ಮುಂಚೆ ಜನರ ಹತ್ರ ಏನ್ ಮಾತಾಡ್ತಾ ಇದ್ರಿ ಈಗ ಬಂದಾಗ? ಈಗಾದ್ರೆ ಚುನಾವಣೆ ಇದೆ, ಒಂದು ಕ್ಯಾಂಪೇನ್ ಅಂತ ಆಗುತ್ತೆ. ಮುಂಚೆ ಏನ್ ಮಾತನಾಡ್ತಿದ್ರಿ ಬಂದಾಗ? ಏನೆಲ್ಲ ವಿಚಾರಿಸ್ತಿದ್ರಿ? ಅಂದಿನ ಇದು ಕಾಲದಲ್ಲಿ ನಡೀತಾ ಇರೋ ಎಲ್ಲ, ಅಂದ್ರೆ ಅಂದಿನ ಕಾಲದಲ್ಲಿ ಅರಸರು ಮಾಡಿರೋ ಕೆಲಸ ಎಲ್ಲ ಬಂದು ಸ್ಮರಣೆ ಮಾಡ್ತಾ ಇದ್ರು. ಒಂದ್ ಫೋಟೋ ತಗೋತಾ ಇದ್ರು. ಅದ್ ಬಿಟ್ರೆ ಏನು ಜಾಸ್ತಿ ಏನು ಮಾತಾಡ್ತಾ ಇದ್ರು. ಕೆಲವು ಸಮಯದಲ್ಲಿ ಕೆಲವು ಸಮಸ್ಯೆಗಳು ಇರ್ತಾ ಇತ್ತು. ಅದು ನಮ್ಮಲ್ಲಿ ವೈಯಕ್ತಿಕವಾದ ಏನು ಶಕ್ತಿ ಇತ್ತು ಅದರ ಮೂಲಕ ಏನಾದ್ರು ಪರಿಹರಿಸಬಹುದಾಗಿದ್ರೆ ಮಾಡ್ತಾ ಇದ್ವಿ. ಆದ್ರೆ ಸರ್ಕಾರಕ್ಕೆ ಹೋಗ್ಬಿಟ್ಟು ನಾವು ಅವ್ರ ಪರವಾಗಿ ಒಂದು ಮಾತನ್ನು ಹೇಳ್ತಾ ಇದ್ವಿ ಅಷ್ಟೇ. ಅದು ಬಿಟ್ರೆ ಏನು ಜಾಸ್ತಿ ಏನು ಮಾತಾಡ್ತಾ ಇರಲಿಲ್ಲ. ಜನ ಹೇಳ್ತಾ ಇದ್ರ, ಇಷ್ಟ ಪಡ್ತಾ ಇದ್ರ ನೀವು ಬನ್ನಿ ರಾಜಕೀಯಕ್ಕೆ ಬನ್ನಿ ಅನ್ನೋ ಒಂದು ಇತ್ತು, ಅದು ಇತ್ತು, ರಿಕ್ವೆಸ್ಟ್ ಗಳು ಇರ್ತಿತ್ತ? ಇತ್ತು ಬಹಳಷ್ಟು. ಜಾಸ್ತಿ ಇದು ನಮ್ಮ ಸಾಮಾಜಿಕ ಜಾಲತಾಣ ಮೂಲಕ ಅದಾಗ್ತಾ ಇತ್ತು. ನಮ್ ಬಂದ್ ಭೇಟಿ ಆಗುವಾಗ ಜಾಸ್ತಿ ಏನು ಹೇಳ್ತಾ ಇರ್ಲಿಲ್ಲ ಆತರ. ಬಟ್ ಕೆಲವರು ಹೇಳ್ತಾ ಇದ್ರು ಬಂದ್ರೆ ಒಳ್ಳೇದು ಅಂತ, ನೀವು ಒಂದು ಬದಲಾವಣೆ ಬೇಕಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಅದೆಲ್ಲ ಅದರ ಪ್ರಭಾವ ಇದ್ದೇ ಇರುತ್ತೆ. ಓಕೆ, ಈಗ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂದ್ರೆ ಏನ್ ಮಾನದಂಡ ಅಂತೀರಿ ತಾವು ಇವತ್ತಿನ ದಿನಗಳನ್ನು ಗಮನಿಸಿದಾಗ? ಚುನಾವಣೆಯಲ್ಲಿ ನಮ್ಗೆ ಬಹಳ ಶಾರ್ಟ್ ಟರ್ಮ್ ಫೋಕಸ್ ಇರುತ್ತೆ. ಏಪ್ರಿಲ್ 26 ನಮ್ಮ ಧ್ಯಾನ ಇರೋದು ಅದಕ್ಕೆ. ಅದರಲ್ಲಿ ನಮ್ಮ ಪಕ್ಷದ ಇರುತ್ತೆ ಒಂದು ಸ್ಟ್ರಾಟಜಿ, ನಮ್ದೇ ವೈಯಕ್ತಿಕವಾದ ಸ್ಟ್ರಾಟಜಿ ಇರುತ್ತೆ. ಸ್ಟ್ರಾಟಜಿಗಳು ತುಂಬಾ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ ತಮ್ಗೆ? ಹೌದು, ಇಂಥ ಕ್ಷೇತ್ರ ಮೈಸೂರಲ್ಲಿ ಬಹಳನೇ ಬೇಕಾಗಿದೆ. ಯಾಕಂದ್ರೆ ಇಲ್ಲೇ ಒಂದು ಭಾರತದಲ್ಲಿ ಇರುವಷ್ಟು ವೈವಿಧ್ಯತೆ ಇಡೀ 2 ಜಿಲ್ಲೆಯಲ್ಲೂ ಅದಷ್ಟೇ ವೈವಿಧ್ಯತೆ ಇದೆ ಜನರಲ್ಲಿ. ಜನರ ಅಭಿಪ್ರಾಯದಲ್ಲಿ, ಜನರ ಸಂಸ್ಕೃತಿಯಲ್ಲಿ, ಜನರ ಒಂದು ನಡವಳಿಕೆಯಲ್ಲಿ. ಸೊ ಇಲ್ಲಿ ಬಹಳ ಸ್ಟ್ರಾಟಜಿ ಬಹಳ ಮುಖ್ಯ. ಬಹಳ ಬ್ಯಾಲೆನ್ಸ್ಡ್ ಆಗಿರ್ಬೇಕು ನಾವು, ಅದು ಬಹಳ ಮುಖ್ಯ. ಓಕೆ, ಸ್ಟ್ರಾಟಜಿ ವಿಲ್ ವರ್ಕ್ ಔಟ್ ಅಂತ. ಸ್ಟ್ರಾಟಜಿ ಬೇಕೇ ಬೇಕಾಗಿದೆ, ಇಲ್ದೇನೆ ಏನು ಯಶಸ್ವಿ ಆಗುತ್ತೆ. ಓಕೆ, ಈಗ ಸ್ಪರ್ಧಿಗಳು ಅಂತ ಬಂದಾಗ ಹೇಗ್ ನೋಡ್ತೀರಿ ತಾವು? ಸ್ಪರ್ಧಾಳುಗಳಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಸೇವೆ ಮಾಡ್ಲಿಕ್ಕೆ ಸ್ಪರ್ಧೆ ಇದೆ ಅಂತನೋ, ಅಥವಾ ಬೇರೆ ಬೇರೆ ತಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಸ್ಪರ್ಧೆ ಇದೆ ಅಂತ ಅನ್ಸುತ್ತೋ? ವಾಟ್ ಎಕ್ಸಾಕ್ಟ್ಲಿ ಇನ್ ಯುವರ್ ವ್ಯೂ? ಸಮಾಜ ಸೇವೆ ಹಾಗೂ ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದು ಬಹಳ ಮುಖ್ಯ. ಅಲ್ಲ, ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತಾ? ಜನಸೇವೆಗೆ ಕಾಂಪಿಟೇಷನ್ ಇದೆ ಅಂತ ಅನ್ಸುತ್ತಾ? ಹೌದು, ಇದ್ದೇ ಇರುತ್ತೆ. ಎಲ್ಲರೂ ಸಮಾಜ ಸೇವೆ ಭಾರತೀಯ ಪದ್ಧತಿ. ಭಾರತೀಯರಾಗಿ ನಾವು ಎಲ್ಲರೂ ಸಮಾಜ ಸೇವೆ ನಮ್ಮ ಪದ್ಧತಿಯಲ್ಲಿ, ನಾವು ಯಾವಾಗಲೂ ಚಿಕ್ಕ ವಯಸ್ಸಿಂದಾನು ಆ ಒಂದು ಆಸೆ ಇರುತ್ತೆ ಎಲ್ಲರಲ್ಲೂ. ಸೊ ಅದು ಮಾಡ್ಬೇಕಾಗಿರೋದು ಬಹಳ ಮುಖ್ಯ. ಬಟ್ ಎಲ್ಲರೂ ಜೊತೆಗೆ ಮಾಡಿದ್ರೆ ಅದು ಬಹಳ ಒಂದು ದೊಡ್ಡ ಸಹಾಯ ಆಗುತ್ತೆ. ಓಕೆ, ಈಗ ಜೊತೆಗೆ ಅಂದ್ರೆ ಈಗ ಪಾರ್ಟಿಗಳು ಬರುತ್ತೆ. ನೀವು ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರಿ, ಇನ್ನೊಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಇನ್ನೊಬ್ರು ಕಣಕ್ಕಿಳಿದಿರ್ತಾರೆ. ಹಾಗೆ ಈ ಸ್ಪರ್ಧೆನ ಹೇಗೆ ನೋಡ್ತಿದೀಯ ಅನ್ನೋದು ನನ್ನ ಪ್ರಶ್ನೆ. ಚುನಾವಣೆಯ ಸಮಯದಲ್ಲಿ ರಾಜಕೀಯ ನಡೆಯುತ್ತೆ. ಚುನಾವಣೆ ಮುಗಿದ ತಕ್ಷಣ ಒಬ್ಬ ಸ್ಟೇಟ್ಸ್ಮನ್ ಆಗಿ ನಾವು ಮುಂದುವರಿಬೇಕಾಗಿದೆ. ಎಲ್ಲರೂ ಜೊತೆಗೆ ತಗೊಳ್ಳೋಂಥದ್ದು ಕೆಲಸವನ್ನು ಮಾಡಬೇಕಾಗುತ್ತೆ. ರಾಜಕೀಯ ಇದ್ದೇ ಇರುತ್ತೆ ಇದರಲ್ಲಿ. ಚುನಾವಣೆ ಟೈಮ್ ಅಂತೂ ಅದು ಹೆಚ್ಚಾಗಿ ಇದ್ದೇ ಇರುತ್ತೆ. ಅದೇನು ಅದು ಸಹಜ. ಇದು ಈ ವ್ಯವಸ್ಥೆಗೆ ಅದು ಅವಶ್ಯಕತೆ ಇದೆ. ಆದ್ರೆ ಅದಾಗಿದ ನಂತರ ನಾವು ಆದಷ್ಟು ಪ್ರಯತ್ನವನ್ನು ಮಾಡ್ಬೇಕಾಗಿರೋದು ಎಲ್ಲರ ಜೊತೆಗೆ ನಾವು ಕೆಲಸ ಮಾಡ್ತೀವಿ. ಜನರು ಆಯ್ಕೆ ಮಾಡಿದ ನಂತರ ಅವರ ಜನರ ಪ್ರತಿನಿಧಿ, ಅವ್ರ ಜೊತೆಗೆ ನಾವು ಕೆಲಸ ಮಾಡ್ಬೇಕಾಗಿದೆ. ಅದರಲ್ಲೂ ರಾಜಕೀಯ ಇದ್ದೇ ಇರುತ್ತೆ, ಅದಕ್ಕೆ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಅದನ್ನ ಮೀರಿ ನಾವು ಕೆಲಸ ಮಾಡ್ಬೇಕಾಗಿರೋದು ನಮ್ಮ ಉದ್ದೇಶ ಆಗುತ್ತೆ. ಓಕೆ, ಕಾಫಿ ಚೆನ್ನಾಗಿತ್ತು ಅಂತ ಕೇಳ್ತೀನಿ. ಬಹಳ ಚೆನ್ನಾಗಿತ್ತು. ನನ್ಗೆ ಐ ಮೀನ್ ಒಂದು ಇರೋದು ಈ ಕಾಫಿಯ ಒಂದು ಬೆಳಗ್ಗೆ ಬೇಕೇ ಬೇಕಾಗಿದೆ. ಐ ಮೀನ್ ಬ್ಲಾಕ್ ಕಾಫಿ ಯು ಪ್ರಿಫರ್? ನಂಗೆ ಫಿಲ್ಟರ್ ಕಾಫಿ ಚೆನ್ನಾಗಿ ಮಾಡಿದ್ರೆ ನಂಗೆ ಫಿಲ್ಟರ್ ಕಾಫಿನೇ ಇಷ್ಟ. ಬಟ್ ಅದು ಬರೀ ಕೆಲವು ಕಡೆ ಅವ್ರು ಚೆನ್ನಾಗಿ ಮಾಡ್ತಾರೆ, ಅದು ನನಗೆ ಅಷ್ಟು ವಿಶ್ವಾಸ ಇರಲ್ಲ ಇಲ್ಲಿ ಎಲ್ಲ ಕಡೆ ಅದು ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಅದಕ್ಕಾಗಿ ಬ್ಲಾಕ್ ತಗೊಂಡ್ರೆ ಬೆಟರು. ಪ್ಲಸ್ ಒಂದ್ ಸ್ವಲ್ಪ ಲೈಟ್ ಆಗಿದೆ ಬ್ಲಾಕ್ ಕಾಫಿ, ಸೊ ಅದಕ್ಕಾಗಿ ಅದೇ ತಗೊಳ್ತೀನಿ. ಡೈಲಿ ಫುಡ್
ಪ್ರಾಕ್ಟೀಸ್ ಆಗಿರುತ್ತೆ, ಡಯಟ್ ಹೇಗಿರುತ್ತೆ ನಿಮ್ದು? ಅದು ನಮ್ಮ ವ್ಯಾಯಾಮ ಪದ್ಧತಿ ಮೇಲೆ ಅವಲಂಬಿಸ್ತದೆ. ವ್ಯಾಯಾಮ ನಡೀತಾ ಇಲ್ಲ ಇವಾಗ, ಸೊ Okay. ಅದಕ್ಕಾಗಿ ಒಂದ್ ಸ್ವಲ್ಪ ಕಡಿಮೆ ಮಾಡಿದೀನಿ ಅಷ್ಟೇ. ಹಾ ಹಾ ಹಾ. So ಇವಾಗ ಬರೀ ಸಾಯಂಕಾಲ ಒಂದ್ಸತಿ ದೊಡ್ಡ ಒಂದು ಆಹಾರ, ದೊಡ್ಡ ಒಂದು ಊಟ ಓಕೆ, ಎಷ್ಟೊತ್ತಿಗೆ? ಬೈ 6:37 ಒಂದು ದೊಡ್ಡ ಆಹಾರ ಆಗುತ್ತೆ. ಬಟ್ Okay. ಇವಾಗ ಅದನ್ನು ಕೂಡ ಡಿಲೇ ಆಗ್ತಾ ಇದೆ, ಬಿಕಾಸ್ ನಾವು ಮುಗಿಸದೆ ಅಭಿಯಾನದೆಲ್ಲ ಬಹುಶಃ 9:30-10 ಗಂಟೆ ಅಲ್ಲ, ಮುಗಿಯುತ್ತೆ. ದೊಡ್ಡ ಆಹಾರ ಅಂದ್ರೆ ಏನೇನು? ದೊಡ್ಡ ಆಹಾರ ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದ್ ಸ್ವಲ್ಪ ಇದು ಕಾರ್ಬ್, ಪ್ರೋಟೀನ್ ಮತ್ತೆ ಇದು ಒಂದಷ್ಟು ತರಕಾರಿಗಳು, ಮತ್ತೆ ನಮ್ಗೆ ಬೇಕಾಗಿರುವ ಎಲ್ಲ ಫ್ಯಾಟ್ಸ್, ಅಂದ್ರೆ ಕೆಲವು ಬೇಕಲ್ಲ, ಘೀ ಎಲ್ಲ. ಸೊ ಅಂತದ್ದು ಒಂದು ಬ್ಯಾಲೆನ್ಸ್ಡ್ ಆಗಿ ತಗೊಳ್ತಾ ಇರೋದು. ಓಕೆ. ಆಹಾರ ಪದ್ಧತಿನೇ ಇದು ಫೌಂಡೇಶನ್ ಆಗುತ್ತೆ ನಮ್ಮ ಇದು ಮಾನಸಿಕ ಸಾಮರ್ಥ್ಯಕ್ಕಾಗಿ, ದೈಹಿಕ ಸಾಮರ್ಥ್ಯಕ್ಕಾಗಿ ಎಲ್ಲಾನು ಅದೇನೆ ಮೂಲ. ಅಂದ್ರೆ ಮಧ್ಯಾಹ್ನ ಏನು ಊಟ ಮಾಡಲ್ಲ? ಊಟ ಮಾಡಲ್ಲ ಅಂತಲ್ಲ, ಕೆಲವು ಕಡೆ ಅವರು ಪ್ರೀತಿಯಿಂದ ಏರ್ಪಡಿಸಲಾಗಿರ್ತದೆ, ಸೊ ಅದು ಮಾಡ್ಬೇಕಾಗತ್ತೆ. ಪ್ರೀತಿಯಿಂದ ಮಾಡ್ತಾರೆ ಕೆಲವು ಕಡೆ. ನಾನೇ ಕೆಲವು ಕಡೆ ವ್ಯವಸ್ಥೆಯನ್ನು ಮಾಡಿರ್ತೀನಿ. ಸೊ ಕೆಲವು ಸಮಯದಲ್ಲಿ ಆಗತ್ತೆ, ಆಗಲ್ಲ ಅಂತಲ್ಲ, ಬಟ್ ಸಾಮಾನ್ಯವಾಗಿ ಸಾಯಂಕಾಲಕ್ಕಾದ್ರೇನೆ ಬೆಟರ್ ಅಂತ ಅನ್ಕೊಂಡಿದ್ದೀನಿ. ಡೈಲಿ ರೂಟೀನ್ ಸ್ವಲ್ಪ ಮಿಸ್ ಆಗ್ತಿರುತ್ತೆ ಈಗ. ಇದು ಇವಾಗ ಅದು ಅದರಲ್ಲೆಲ್ಲ ಸ್ಥಿರತೆ ಇಲ್ಲ ಇವಾಗ. ಅದರಲ್ಲಿ ಎಲ್ಲ ಸ್ಥಿರ ಇದು ಪದ್ಧತಿಗಳನ್ನು ಆರಂಭದಲ್ಲೇ ಹೇಳಿದ್ರಿ ಕೆಲವೊಂದು ತ್ಯಾಗಗಳನ್ನು ಮಾಡ್ಬೇಕಾಗುತ್ತೆ ಅಂತ. ಅದೇ ಕೆಲವು ತ್ಯಾಗಗಳು ಮಾಡಬೇಕಾಗತ್ತೆ, ಬಟ್ ಅದನ್ನ ತ್ಯಾಗ ಅಲ್ಲ, ಅದು ಬರೀ ನಮ್ಮ ಒಂದು ಅಂದ್ರೆ ಈ ಫಿಟ್ನೆಸ್ಗೋಸ್ಕರ ನಮ್ ಏನೇನು ಉದ್ದೇಶ ಇದೆ ಅದು ಒಂದ್ ಸ್ವಲ್ಪ ಇವಾಗ ತಪ್ತಾ ಇದೆ ಅಷ್ಟೇ. ಲೆಟ್ಸ್ ಕಮ್ ಟು ಎಲೆಕ್ಷನ್ಸ್. ಈಗ ಲೋಕಸಭಾ ಚುನಾವಣೆ ಅಂತ ಹೇಳಿದ ತಕ್ಷಣ ಬಹಳ ಜವಾಬ್ದಾರಿ ಇರುತ್ತೆ. ಇದು ದೇಶದ ಚುನಾವಣೆ ಅಂತ ಹೇಳಿದಾಗ ದೇಶ ಯಾವ ಪಥದಲ್ಲಿ ಸಾಗ್ತಾ ಇದೆ, ಯಾವ ಪಥದಲ್ಲಿ ಸಾಗಬೇಕು, ಇರುವಂತ ಸವಾಲುಗಳೇನು, ಏನ್ ಭರವಸೆಗಳನ್ನು ಕೊಡಬಹುದು ಈ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ಹೇಳೋದಾದ್ರೆ? ನಾವು ಈ ಮತ ಇವಾಗ ಚಲಾಯಿಸಬೇಕಾಗಿರೋದು ಭಾರತೀಯರಾಗಿ ಭಾರತಕ್ಕೋಸ್ಕರ. ಅದು ಬಹಳ ಮುಖ್ಯ. ದೇಶದ ಭದ್ರತೆ ಇರ್ಬೋದು, ದೇಶದ ಅಭಿವೃದ್ಧಿ ಇರ್ಬೋದು, ದೇಶದ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದಕ್ಕಾಗಿ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಅದನ್ನ ನಾವು ಗಮನಿಸಬೇಕಾಗಿರೋದು ಬಹಳ ಮುಖ್ಯ. ಈಗ ಹೇಗಿದೆ ಅಂತ ಅನ್ಕೊಳ್ತೀರಿ? ಭಾರತ ಯಾವ ರೀತಿ ಇದೆ, ಯಾವ ಪಥದಲ್ಲಿ? ಕಳೆದ 10 ವರ್ಷದಿಂದ ಬಹಳಷ್ಟು ಅಭಿವೃದ್ಧಿ ಕೆಲಸ ಆಗಿದೆ. ನಾವು ಒಂದು ಲಿಸ್ಟ್ ಮಾಡ್ಬೇಕಂದ್ರೆ 2014ರಲ್ಲಿ 74 ಏರ್ಪೋರ್ಟ್ಸ್, ಇವಾಗ 150. 2014ಅಲ್ಲಿ ವಂದೇ ಭಾರತ್ ಅಂತ ಇರಲೇ ಇಲ್ಲ, ಇವಾಗ 41. ಆವಾಗ ಸುಮಾರು 384 ಮೆಡಿಕಲ್ ಕಾಲೇಜ್, ಈಗ 700+ ಆಗಿದೆ. ಆವಾಗ ಏಮ್ಸ್ ಅಲ್ಲಿ ಲೆಕ್ಕದಲ್ಲಿ ಸುಮಾರು 7 ಇತ್ತು, ಈಗ 21 ಆಗಿದೆ. ಈ ತರ ನಾವು ಲೆಕ್ಕ ಆಗ್ತಾ ಹೋಗ್ತಾ ಇದ್ರೆ ಒಂದ್ ದೊಡ್ಡ ಲಿಸ್ಟೇ ಮಾಡ್ಬೋದು. ಪ್ರಧಾನ ಮಂತ್ರಿ ಅವರ ಸ್ಕೀಮ್ಗಳ ಲೆಕ್ಕದಲ್ಲಿ ಇಟ್ಕೊಂಡ್ರೆ ಜನ ಔಷಧಿ ಇರ್ಬೋದು, ಮುದ್ರಾ ಯೋಜನಾ ಇರ್ಬೋದು, ನಮ್ಮ ಹೃದಯ ಸ್ಕೀಮ್ ಇರ್ಬೋದು, ಎಲ್ಲ ಬಹಳಷ್ಟು ನಮ್ಮ ಪರಿಸರ ಇರ್ಬೋದು, ನಮ್ಮ ಜನರ ಆರೋಗ್ಯಕಾರ ಇರ್ಬೋದು, ನಮ್ಮ ಪರಂಪರೆ ಅದರ ರಕ್ಷಣೆಗಾಗಿ ಬಹಳಷ್ಟು ಕೆಲಸವನ್ನು ನಡೀತಾ ಇದೆ. ಲೆಗಸಿ ಇಶ್ಯೂಸ್ ಅಂತ ಏನಿದೆ, 500 ವರ್ಷದ ಒಂದು ಸಮಸ್ಯೆ ಇದ್ದಿದ್ದು ನಮ್ಮ ರಾಮ ಜನ್ಮಭೂಮಿ, ಅದನ್ನ ಪರಿಹರಿಸಿದ್ದಾರೆ. ಸ್ವಾತಂತ್ರ್ಯ ಸಮಯದಿಂದ ಇದ್ದಿರುವ ಈ ಆರ್ಟಿಕಲ್ 370 ಸಮಸ್ಯೆ, ಅದನ್ನ ಪರಿಹರಿಸಿದ್ದಾರೆ. ಜಮ್ಮು ಕಾಶ್ಮೀರಲ್ಲಿ ಒಂದು ಶಾಂತಿಯ ನೆಮ್ಮದಿಯಿಂದ ಜನರು ಬದುಕ್ತಾ ಇದ್ದಾರೆ. ಇದೆಲ್ಲ ಬಹಳ ಶ್ಲಾಘನೀಯದು. ಬಹಳಷ್ಟು ಬೆಳವಣಿಗೆ ಆಗಿದೆ. ಆರ್ಥಿಕ ಪ್ರಗತಿಯ ಲೆಕ್ಕದಲ್ಲಿ ನಾವು 5ನೇ ಸ್ಥಾನಕ್ಕೆ ಬಂದಿದ್ದೀವಿ. 2014ನಲ್ಲಿ ನಾವು ಫ್ರಜೈಲ್ 5 ಅಲ್ಲಿ ಇದ್ವಿ, ಅಂದ್ರೆ ಎಲ್ಲ ರೀತಿಯ ಒಂದು ಅನ್ಸರ್ಟನಿಟಿ ಇತ್ತು. ಈಗ ನಾವು ಟಾಪ್ 5 ಅಲ್ಲಿ ಹೋಗ್ತಿದ್ವಿ. GDP ಪ್ರಕಾರ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಪ್ರಕಾರ 3ನೇ ಸ್ಥಾನದಲ್ಲಿದ್ದೀವಿ. ಸೊ ಇದೆಲ್ಲ ಬಹಳಷ್ಟು ಪ್ರಗತಿ ಆಗಿದೆ ನಮ್ಮ ದೇಶಕ್ಕಾಗಿ. ನಮ್ಮ ಪ್ರಧಾನ ಮಂತ್ರಿ ಅವರ ದೃಷ್ಟಿಯಲ್ಲಿ, ಅವರ ಕೆಲಸದ ಮೂಲಕ ಈಗ ಅವರು ಶ್ರೇಷ್ಠ ಭಾರತಕ್ಕಾಗಿ, ಈ ವಿಕಸಿತ ಭಾರತವನ್ನು ಸೃಷ್ಟಿಸುವುದಕ್ಕಾಗಿ 2047ನಲ್ಲಿ ಪಾಶ್ಚಾತ್ಯ ದೇಶಷ್ಟು ನಾವು ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜ. ಈಗ ದೇಶ ಬೇರೆ ಅಲ್ಲ, ಜನ ಬೇರೆ ಅಲ್ಲ, ರಾಜಕಾರಣಿಗಳು ಬೇರೆ ಅಲ್ಲ, ರಾಜರು ಬೇರೆ ಅಲ್ಲ, ಮತ್ತು ಸರ್ಕಾರ ಬೇರೆ ಅಲ್ಲ, ರಾಜ್ಯ ಸರ್ಕಾರ ಕೂಡ ಬೇರೆ ಅಲ್ಲ. ಆದ್ರೂ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ನಮ್ಗೆ. ಬರ ಪರಿಹಾರ ಸಿಕ್ಕಿಲ್ಲ, ತೆರಿಗೆ ವಿಚಾರದಲ್ಲಿ ನಮಗೆ ಮಲತಾಯಿ ಧೋರಣೆ ಆಗ್ತಾ ಇದೆ, ಅದು ಡ್ರಾಸ್ಟಿಕ್ ಚೇಂಜಸ್ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ. ನಮ್ಮ ಪ್ರತಿಕ್ರಿಯೆ ಏನಿದೆ? ಬಹಳಷ್ಟು ಕಡೆ ಬಹಳ ಸ್ಪಷ್ಟವಾಗಿ ಹೇಳಿದೆ. ಫೈನಾನ್ಸ್ ಕಮಿಷನ್ ಇಟ್ಸ್ ಅ ಜುಡಿಷಿಯಲ್ ಬಾಡಿ. ಅಲ್ಲಿ ಹೋಗ್ಬಿಟ್ಟು ರಾಜ್ಯ ಸರ್ಕಾರ ತಮ್ಮ ಆಲೋಚನೆಗಳನ್ನು ಮಂಡಿಸಬೇಕಾಗಿದೆ. ಅದ ಮೂಲಕ ಮಾಡಿದ್ರೆ ಅವ್ರಿಗೆ ಏನೇನು ಆ ತೆರಿಗೆ ಇದು ಹೆಚ್ಚು ಕಮ್ಮಿನೋ ಏನ್ ಬೇಕಾಗಿದೆಯೋ ಅದು ಮಾಡಬಹುದಾಗಿತ್ತು. ಅದೇ ರೀತಿ ಈ ಬರ ಪರಿಸ್ಥಿತಿಗೆಲ್ಲ ನಮ್ಮ ಕಾವೇರಿ ವಾಟರ್ ಟ್ರಿಬ್ಯುನಲ್ ಕೂಡ ನಮ್ಮ ನಿಯೋ ಜುಡಿಷಿಯಲ್ ಬಾಡಿ,
ಅದ್ರಲ್ಲಿ ಅಲ್ಲಿ ಹೋಗ್ಬಿಟ್ಟು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಬೇಕಾಗಿದೆ. ಅಲ್ಲಿ ಹೋಗ್ಬಿಟ್ಟು ಮಾಡದೇನೆ ಇಲ್ಲಿ ಹೋರಾಟ ಮಾಡೋದು ಅದಕ್ಕೇನು ಪರಿಹಾರ ಬರಲ್ಲ. ಓಕೆ, ಅಂದ್ರೆ ಇದು ನೀವು ಎದುರಾಳಿ ಪಕ್ಷಗಳಿಗೆ ಈ ರೀತಿ ಉತ್ತರ ಕೊಡ್ತಾ ಇದ್ದೀರಿ? ಹೌದು, ಇದಕ್ಕೆ ಒಂದು ಪ್ರೋಸೆಸ್ ಇದೆ, ಅದನ್ನ ನೀವು ಅನುಸರಿಸಬೇಕಾಗಿದೆ. ಬೇಕಾದಂತದ್ದು ಸಮಯದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಪ್ರೋಸೆಸ್ ನ ಫಾಲೋ ಮಾಡ್ತಾ ಇಲ್ಲ, ಹಾಗಾಗಿ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಹೌದು, ಇಂಥ ಜುಡಿಷಿಯಲ್ ಬಾಡೀಸ್ ಇರುವಾಗ ಕಾವೇರಿ ವಾಟರ್ ಟ್ರಿಬ್ಯುನಲ್ ಇರ್ಬೋದು, ಈ ಬರ ಪರಿಸ್ಥಿತಿಗೆ ಸಂಬಂಧಪಟ್ಟಿರೋದು, ಮತ್ತೆ ನಮ್ಮ ಈ ತೆರಿಗೆ ಇದರದ ವಿಷಯದಲ್ಲಿ, ಟ್ಯಾಕ್ಸ್ ಡೆವಲ್ಯೂಷನ್ ವಿಷಯದಲ್ಲಿ, ಇದರಲ್ಲಿ ನಮ್ದು ಇದು ಫೈನಾನ್ಸ್ ಕಮಿಷನ್ ಇದೆ. ಎರಡೂ ಕೂಡ ಅದು ಸಂವಿಧಾನದಿಂದ ಸೃಷ್ಟಿಸುವ ಎರಡು ಬಾಡಿಗಳು. ಅಲ್ಲಿ ಹೋಗ್ಬಿಟ್ಟು ನೀವು ತಮ್ಮ ಅಭಿಪ್ರಾಯಗಳು, ತಮ್ಮ ಆಲೋಚನೆಗಳನ್ನು ಮಂಡಿಸಬೇಕಾಗಿದೆ. ಮತ್ತು ಯಾವ ರೀತಿ ವ್ಯತ್ಯಾಸ ಇದೆ ಅಂತ ನಾನು ಈಗ ಕಾಂಗ್ರೆಸ್ ಪಕ್ಷದವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗ ಚರ್ಚೆ ಕೂಡ ಕರೆದಿದ್ದಾರೆ. ಆದ್ರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಅಂತ ಯಾವುದೇ ಸಕಾರಾತ್ಮಕ ಪ್ರತಿಕ್ರಿಯೆಗಳು ಬರ್ತಾ ಇಲ್ಲ. ಇಲ್ಲ, ಅದಂತದೇನು ಸತ್ಯ ಇಲ್ಲ. ನಾವು ಹೇಳಿದೀವಿ, ಪ್ರಾಸೆಸ್ ಫಾಲೋ ಮಾಡ್ಕೊಳ್ಳಿ. ಬಹಿರಂಗವಾಗಿ ನಾವು ಹೇಳಿದೀವಿ, ನೋಡಿ ಕಾವೇರಿ ವಿಷಯದಲ್ಲಿ ನಾವು ನಿಮ್ ಜೊತೆಗಿದ್ದೀವಿ, ಆದ್ರೆ ನಮ್ಗೆ ಇರೋ ವ್ಯವಸ್ಥೆಯಲ್ಲಿ ಅದಕ್ಕೆ ತಕ್ಕಂತೆ ನೀವು ಕೆಲಸ ಮಾಡ್ಬೇಕಾಗಿದೆ. ಅವ್ರು ಮಾಡ್ತಾ ಇಲ್ಲ ಅನ್ನೋ ಒಂದು ಮೆಸೇಜ್ ಇದು ಆಗಿದೆ ನಮ್ಮ ಪಕ್ಷದ ನಿಲ್ಲುವುದು ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯನ. ಓಕೆ, ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ, ಆಡಳಿತದ ಬಗ್ಗೆ ಏನ್ ಹೇಳ್ತೀರಿ ತಾವು? ನಮ್ಮ ರಾಜ್ಯ ಸರ್ಕಾರ ಐ ಥಿಂಕ್ 1 ವರ್ಷ ಆಗಿದೆ ಅವ್ರದ್ದು, ಸುಮಾರು ಐ ಥಿಂಕ್ ಮೇ ತಿಂಗಳಿಗೆ 1 ವರ್ಷ ಪೂರೈಸ್ತಾರೆ. ನಮ್ಮ ಇದು ಅವರು ಅನೇಕ ಯೋಜನೆಗಳ ಮೂಲಕ ಅವರು ಜನರ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಈ ಗ್ಯಾರಂಟಿ ಸ್ಕೀಮ್ಗಳೆಲ್ಲ ನಾವು ಲೆಕ್ಕದಲ್ಲಿ ನೋಡಕ್ ಹೋದ್ರೆ ಅದು ಬಹಳ ನಮ್ಮ ಸರ್ಕಾರದ ಯಾವ ರೀತಿ ನಿಜವಾಗ್ಲೂ ರಿಚ್ ಅಂದ್ರೆ ಶ್ರೀಮಂತಿಕೆ ಇತ್ತು ನಮ್ಮ ಸರ್ಕಾರದಲ್ಲಿ, ಒಂದ್ ರೀತಿಯ ಇದು ಖಜಾನೆಯಲ್ಲಿ. ಆದ್ರೆ ಅದು ಇವಾಗ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಕಾರಣ ಅಂದ್ರೆ ಈ ಗ್ಯಾರಂಟಿ ಸ್ಕೀಮ್ಸ್ ಪೂರೈಸಲು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೂ ಇಂತ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅಡ್ರೆಸ್ ಆಗ್ತಾ ಇದೆಯಾ? ಈಗ ಗ್ಯಾರಂಟಿಗಳನ್ನು ಕೊಟ್ಟಿರೋದ್ರಿಂದ ಗ್ಯಾರಂಟಿ ಕೊಡುವಂತದ್ದು ಅವರು ತಮ್ಮ ಏನ್ ಹೇಳ್ತಾರೆ, ನಮ್ಮ ಮ್ಯಾನಿಫೆಸ್ಟೋ ಅಲ್ಲಿ ಅವರು ಕೊಟ್ಟಿದ್ರು. ಅದ್ರಲ್ಲಿ ಏನ್ ತಪ್ಪಿಲ್ಲ ನೋಡಿ, ಗ್ಯಾರಂಟಿ ಮಾಡೋದ್ ಮಾಡ್ಕೊಳ್ಳಿ, ಆದ್ರೆ ಪ್ರತಿಯೊಬ್ಬರಿಗೆ ಆ ಗ್ಯಾರಂಟಿ ಮುಟ್ಬೇಕಾಗಿರೋದು ಬಹಳ ಮುಖ್ಯ. ಕರೆಕ್ಟ್. ಸೊ ಅದು ಕೆಲಸ ಆಗ್ತಾ ಇಲ್ಲ. ಸೊ ಎಲ್ಲರಿಗೂ ಆ ಗ್ಯಾರಂಟಿ ಮುಟ್ಸ್ಬೇಕು, ಮತ್ತೆ ಅದು ಜಾರಿ ಮಾಡಿ ಅದನ್ನ ಜನರಿಗೆ ಕೊಡ್ಬೇಕಾಗಿದೆ. ಓಕೆ, ಗ್ಯಾರಂಟಿಗಳು ತಲುಪಿದ್ರೆ ಯು ಆರ್ ಓಕೆ ವಿತ್ ದಟ್? ಅವ್ರು ಹೇಳಿದ ಮಾತು ಅವ್ರು ಮಾಡ್ಬೇಕಲ್ಲ, ಅವ್ರದೇ ಅದು ಎಲೆಕ್ಷನ್ ಸ್ಟ್ರಾಟಜಿ ಆಗಿತ್ತು. ಕನ್ಸರ್ನ್ ಇರೋದಲ್ಲ ಅಷ್ಟೇ, ಅಂದ್ರೆ ಗ್ಯಾರಂಟಿಗಳನ್ನು ಕೊಡಬಾರದಿತ್ತು ಅಂತ ಇಲ್ಲ ನಿಮ್ಗೆ? ಇಲ್ಲ, ಕೊಡಬಾರದಿತ್ತು ಅಂದ್ರೆ ಅವರು ಮೂಲಕ ಅವರು ತುಂಬಾ ಅದರಿಂದ ಅನುಕೂಲ ಆಗ್ತಾ ಇದೆ, ಹಾಗಾಗಿ ಅದು ಎಲ್ರಿಗೂ ಸಿಕ್ಕರೆ ಒಳ್ಳೇದು ಅಂತ ನಿಮ್ ಭಾವನೆ? ಹೌದು, ಅದು ಒಳ್ಳೇದೇನೆ. ಎಲ್ಲ ಫ್ರೀ ಬಸ್ ಎಲ್ಲ ಮಾಡ್ತಾ ಇರೋದು ಏನು ನಾವು ಯಾವ್ದೇ ರೀತಿ ಅದು ತಪ್ಪಂತ ಹೇಳಿಲ್ಲ. ಅದು ಎಲ್ಲರಿಗೂ ತಲುಪಬೇಕಾಗಿರೋದು ಬಹಳ ಮುಖ್ಯ. ಓಕೆ, ಅಲ್ಲಿ ಎಡುತ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ. ಹೌದು. ಓಕೆ, ಈಗ ಎಷ್ಟು ಸೀಟ್ಸ್ ರಾಜ್ಯದಲ್ಲಿ ಬರಬಹುದು ಅಂತ ಅನ್ಸಿದೆ ತಮಗೆ? ನಮ್ಗೆ 28ರಲ್ಲಿ 28 ಬರುತ್ತೆ ಅಂತ ವಿಶ್ವಾಸ ಇದೆ. ಓಕೆ, ಎಲ್ಲಿ ಏನ್ ಸವಾಲುಗಳಿದಾವೆ? ಇದು ಮೇನ್ಲಿ ಜನರಿಗೆ ಹೇಳಬೇಕಾಗಿರೋದು, ಇದು ರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇರುವ ಚುನಾವಣೆ, ಬರೀ ರಾಜ್ಯಕ್ಕಲ್ಲ. ಅದು ಬಹಳ ಮುಖ್ಯ. ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ನಮ್ಮ ಈ ಮತವನ್ನು ನೀಡಬೇಕಾಗಿದೆ. ಅದನ್ನು ಕೂಡ ಜನರು ಗಮನಿಸಬೇಕಾಗಿದೆ. ಅದ್ರ ಜೊತೆಗೆ ಅಫ್ಕೋರ್ಸ್ ನಮ್ದೇ ವೈಯಕ್ತಿಕವಾದ, ನೀವೇ ಹೇಳಿದಿರ, ಬಹಳಷ್ಟು ಜನರಲ್ಲಿ ಒಂದು ದೃಷ್ಟಿಕೋನವಿತ್ತು. ನಾವು ಅವ್ರ ಮನೇಲಿ ಹೋಗಿ ಹೇಗ್ ಭೇಟಿ ಮಾಡೋದು, ಅವ್ರಿಗೆ ನಮ್ಮ ಆ ವಾತಾವರಣ ಬೆಳೆದಿರೋ ವ್ಯಕ್ತಿ ಜನರಿಗೆ ಹೇಗ್ ಬಂದು ಅವರ ಸಮಸ್ಯೆಗಳಿರ್ಬೋದು, ಸಂಕಷ್ಟಗಳಿರ್ಬೋದು, ಅದ್ ಹೇಗ್ ಅವ್ರು ಪರಿಗಣಿಸ್ತಾರೆ ಅಂತ, ಅದೇ ಒಂದು ವಿಷಯ ಬಹುಶಃ ಅಂತ ಒಂದು ದೃಷ್ಟಿಕೋನ ಇತ್ತು ಜನರಲ್ಲಿ. ಆದ್ರೆ ಈ ಅಭಿಯಾನದ ಮೂಲಕ ಅದೆಲ್ಲಾನು ಪರಿಹರಿಸ್ತಾ ಮುಂದುವರಿತಾ ಇದೀವಿ. ಮತ್ತು ನಾನು ಹೇಳಿದ್ದೀನಿ ಹಲವಾರು ಕಡೆ, ನೀವು ಅಕಸ್ಮಾತ್ ಅರಮನೆಗೆ ಬರುವಂತದ್ದು ನಿಮ್ಗೆ ಇಷ್ಟ ಇಲ್ಲದೆ ಇದ್ರೆ ನಮ್ಮ ಕಚೇರಿ ಆಚೆನೆ ಇರುತ್ತೆ, ಅಲ್ಲಿಗೆ ಬಂದು ದಯವಿಟ್ಟು ಮಂಡಿಸಿ, ನಮಗೂ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಮ ಸಲಹೆ ಮೂಲಕ ನಾವು ಎಲ್ಲ ಪರಿಹರಿಸ್ತಾ ಮುಂದುವರಿತೀವಿ. ಓಕೆ, ಈಗ ರಾಜಕಾರಣದಲ್ಲಿ ಎಲ್ಲಾ ಪಕ್ಷಗಳಿಗೂ ಒಂದು ಸಿದ್ಧಾಂತ ಅಂತ ಇರುತ್ತೆ. ಆದ್ರೆ ಇಂಥ ವೈರುಧ್ಯತೆ ಇರುವಾಗ, ಅಥವಾ ನಮ್ಮ ವಿರುದ್ಧ ಇರುವಂತ ಸಿದ್ಧಾಂತದವರ ಜೊತೆ ನಾವು ಮೈತ್ರಿ ಆಗಲ್ಲ ಅನ್ನೋದನ್ನ ನೀವೆಲ್ಲ ನೋಡ್ತಾ ಇರ್ತೀವಿ. ಅಂದ್ರೆ ಈಗ JDS ಮತ್ತು ಬಿಜೆಪಿ ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ರಾಜ್ಯದಲ್ಲಿ? ನ್ಯಾಚುರಲ್ ಅಲಯನ್ಸ್. ಸ್ವಾಭಾವಿಕವಾಗಿ ಯಾವ ಸಿದ್ಧಾಂತ ಇದೆ ಅಲ್ಲಿ ನ್ಯಾಚುರಲ್ ಅನ್ಸುತ್ತೆ ತಮಗೆ?
ದೇಶದ ರಕ್ಷಣೆಗೋಸ್ಕರ ನಾವೆಲ್ಲ ಕೆಲಸ ಮಾಡ್ತಾ ಇದೀವಿ. ಆಹಾ. ನಮ್ ಸಿಂಗ್ಯುಲರ್ ಉದ್ದೇಶ ಇರೋದು ನಮ್ಮ ಪ್ರಧಾನ ಮಂತ್ರಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು, ಓಕೆ ದೇಶದ ಅಭಿವೃದ್ಧಿ ಆಗ್ಬೇಕು. ಇದರಲ್ಲಿ ಎಲ್ಲರೂ ಒಂದು ಸಂಪೂರ್ಣವಾದ ಹೊಂದಾಣಿಕೆ ಇದೆ. ಓಕೆ, ಅಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಜೆಡಿಎಸ್ ಹೊಂದಾಣಿಕೆ ಮಾಡ್ಕೊಂಡಿರೋದು ಲಾಭ ಆಗಿದೆ, ಪ್ರಯೋಜನ ಆಗಿದೆ ಅಂತಲ್ಲ? ಲಾಭ ಪ್ಲಸ್ ಆಗಿದೆ ಅಂತ ಹೇಳಿ. ಹೌದಾ? ಯಾವ ಆಧಾರದ ಮೇಲೆ ಅಂತ ಹೇಳ್ಬೋದು? ಯಾವ ರೀತಿ plus ಆಗಿದೆ? ನಾನ್ ವೈಯಕ್ತಿಕವಾಗಿ ಅನುಭವಿಸಿರುವಂತದ್ದು, ಹಾ. ಇದರಲ್ಲಿ ನೋಡುವಂತದ್ದು, ಹ್ಮ್. ವೈಯಕ್ತಿಕವಾಗಿ ನಾನು ಏನ್ ನೋಡಿದೀನಿ ಹಾ. ಅದೇ ಆ ನಿಟ್ಟಿನಲ್ಲಿ ನಾನು ಮಾತಾಡ್ತಾ ಇರೋದು. ನಮ್ ಹಾ. ಇಲ್ಲಿ ಸುಮಾರು 2 ನಮ್ಮ ಹುಣಸೂರು ಮತ್ತೆ ಹಾ. ಪಿರಿಯಾಪಟ್ಟಣ, ಹಾ. ಹುಣಸೂರು ಚಾಮುಂಡೇಶ್ವರಿ 2 ಕ್ಷೇತ್ರ JDS ಹಾ. MLA ಗಳು ಇದ್ದಾರೆ. ಹೌದು. ಅವರು ಬಹಳನೇ ಸಹಾಯ ಮಾಡ್ತಾ ಇದ್ದಾರೆ ನಮ್ಗೆ. ಮತ್ತೆ ಇಡೀ ಮೈಸೂರು ಮತ್ತು ಕೊಡಗು ಜಿಲ್ಲೆ 2 ಜಿಲ್ಲೆಯಲ್ಲೂ ಕೂಡ JDS ನ ಕಾರ್ಯಕರ್ತರು ಎಲ್ಲಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ, ಹಾ. ಅವರು ನಮ್ಮ ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಉತ್ಸಾಹದಿಂದ ಅವರು ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್. ರಾಜಕಾರಣದಲ್ಲಿ ನಾವು ಜೀವನದಲ್ಲೇ ಏನ್ ಬೇಕಾದ್ರೂ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಆದ್ರೆ ರಾಜಕಾರಣದಲ್ಲಿ ಎಥಿಕ್ಸ್ ಕಡಿಮೆ, ಏನ್ ಬೇಕಾದ್ರೂ ನಡೆಯುತ್ತೆ ಅನ್ನೋ ಒಂದು ವಾತಾವರಣಕ್ಕೆ ಏನಂತೀರಿ ತಾವು? ಬದಲಾಯಿಸಬೇಕಾಗಿದೆ ಅಲ್ವಾ? Okay. ಅದಕ್ಕಾಗಿ ನಾವು ಅದನ್ನು ಕೂಡ ಬದಲಾಯಿಸಬೇಕು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೇಕಾಗಿದೆ. ಅದು ನಮ್ಮ ಕೆಲಸನೇ ಸಾಕ್ಷಿ ಆಗುತ್ತೆ. ಓಕೆ, ಈಗ ತಮ್ಗೆ ಒಂದು ರಾಜ ಪರಂಪರೆ ಇರುವಾಗ, ಒಂದು ಅಷ್ಟೇ ಪ್ರಸಿದ್ಧಿಯನ್ನು ಪಡೆದಿರುವಾಗ, ಒಂದು ಪಕ್ಷಕ್ಕೆ ಸೇರ್ಪಡೆಯಾಗಿ ಇದೆಲ್ಲ ಸುಲಭವಾಗಿ ನಿಮ್ಮ ಏನೋ ಗುರಿಗಳನ್ನು ಸಾಧಿಸಬಹುದು ಅಂತ ಅಂದ್ಕೊಂಡಿದ್ದೀರಾ? ನಮ್ಮ Do you need ಗುರುಗಳು particular party? ಹೌದು, ಪಾರ್ಟಿ ಒಂದು ನ್ಯಾಷನಲಿಸ್ಟಿಕ್ ಪಾರ್ಟಿ ಆಗಿದ್ರೆ ಡೆಫಿನೆಟ್ ಆಗಿ ಅದು ಸಹಾಯ ಆಗುತ್ತೆ. ಯಾಕಂದ್ರೆ ಅದರದ್ದೇ ಆದ ದೃಷ್ಟಿ ಇರುತ್ತೆ ಮತ್ತು ವ್ಯಕ್ತಿಗೂ ಆ ಪಾರ್ಟಿಗೂ ಒಂದು ಹೊಂದಾಣಿಕೆ ಇದ್ರೆ, Okay. ದೇಶದ ಒಂದು ವಿಷನ್ ಇರ್ಬೋದು, ಅವರ ಸಿದ್ಧಾಂತ ಇರ್ಬೋದು, ಅವರ ಒಂದು ನಂಬಿಕೆಗಳು ಇರ್ಬೋದು, ಅದ್ರಲ್ಲಿ ಎಲ್ಲರೂ ಒಂದ್ ರೀತಿ ಹೊಂದಾಣಿಕೆ ಇದ್ರೆ ಅದು ಬಹಳ ಸಹಾಯ ಆಗುತ್ತೆ. So, ಅದು ನಂದು ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹುತೇಕ ಒಂದು ಹೊಂದಾಣಿಕೆ ಇದೆ. Okay. ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಕ್ಕೆ ಅದು ಬಹಳ ಸಹಾಯ ಆಗುತ್ತೆ. ತಾವು ಹೇಳ್ತಾ ಇದ್ರಿ, ಕಳೆದ 10 ವರ್ಷಗಳಲ್ಲಿ ಬಹಳ ದೊಡ್ಡ ಮಟ್ಟದ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ದೇಶದಲ್ಲಿ ಪ್ರಧಾನಿ ಮೋದಿ ಅವರಾದ ನಂತರ ಅಂತ ಹೇಳ್ತಾ ಇದ್ರಿ. ಆದ್ರೆ ಉದ್ಯೋಗ ಸೃಷ್ಟಿ ಬಗ್ಗೆ, ಡಿಮಾನಿಟೈಸೇಷನ್ ಬಗ್ಗೆ, GST ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾನೆ ಇದ್ದಾವೆ. ಏನ್ ಹೇಳ್ತೀರಿ ತಾವು ಅದಕ್ಕೆ? ವಿರೋಧ ಪಕ್ಷಗಳ ಉದ್ದೇಶ ಇರೋದೇ ವಿರೋಧ ಮಾಡುವಂಥದ್ದು. ಆಹಾ. ಅವ್ರು ಮಾಡ್ತಾ ಇರ್ತಾರೆ ಅವ್ರ ಕೆಲಸ. ನಮ್ಮ ಕೆಲಸವನ್ನು ಮುಂದುವರಿತಾ ಹೋಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಬಹಳ ಒಳ್ಳೆ ಕೆಲಸ ಮಾಡಿದೆ. ಪ್ರಧಾನ ಮಂತ್ರಿ ಅವರು ಕಳೆದ 10 ವರ್ಷದಿಂದ ದೇಶದ ಅಭಿವೃದ್ಧಿ ಇರ್ಬೋದು, ಅಂದ್ರೆ ನೀವು ಯುವಕರಿಗಾಗಿ, ಜನರನ್ನ ಭೇಟಿಯಾದಾಗ- ಮಹಿಳೆಯರಿಗಾಗಿ ಮತ್ತು ಹಿಂದುಳಿದ ವರ್ಗಕ್ಕೆ ಅವರು ಬರೀ ಉದ್ಯೋಗ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರು ಆಗ್ಬೇಕು ಅಂತ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 100+ ಯೂನಿಕಾರ್ನ್ಗಳಿದಾವೆ ಇಂಡಿಯಾಲೇ, ಸ್ಟ್ಯಾಂಡ್ ಅಪ್ ಇಂಡಿಯಾ ಮೂಲಕ. ಸೊ ಇಂಥ ಎಲ್ಲ ಒಳ್ಳೆ ಕೆಲಸ ನಡೆದಿದೆ. ಅಫ್ಕೋರ್ಸ್ ಇದು ಆರ್ಥಿಕ ಪ್ರಗತಿ ಆಗುವಾಗ ಕೆಲವು ಒಂದು ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಕೆಲವು ಮೈನ್ಯೂಷಿಯ ಡೀಟೇಲ್ಸ್ಗಳಿರ್ತವೆ, ಅದನ್ನ ಪರಿಹರಿಸ್ತಾ ಮುಂದುವರಿತಾ ಇದ್ದೀವಿ. ಓಕೆ, ಈಗ ನೀವು ಜನರನ್ನ ಭೇಟಿ ಆದಾಗ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ, ಅಂದ್ರೆ ನಿರುದ್ಯೋಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದಾವೆ ಅನ್ನೋದನ್ನ ಗಮನಿಸಿಲ್ವಾ? ಇಲ್ಲ, ನನ್ನ ಮೈಸೂರು ಕೊಡಗು ಜಿಲ್ಲೆಯಲ್ಲಿ ಅದು ಗಮನಿಸಿಲ್ಲ. ಹಾ. ಮೈಸೂರಲ್ಲಿ ನಮ್ಮ ವಿದ್ಯಾಭ್ಯಾಸ ಕ್ಷೇತ್ರಗಳು ಬೇಕಾದಷ್ಟು ಇರ್ತವೆ, ಸಂಸ್ಥೆಗಳು ಅನೇಕರಿದೆ. ಆ ಪ್ರತಿಭೆ ಅಲ್ಲಿಂದ ಸೃಷ್ಟಿಸಲಾಗ್ತಾ ಇದೆ. ಆದ್ರೆ ಅದನ್ನ ರೀಟೈನ್ ಮಾಡುವಂತದ್ ಕೆಲಸ ಆಗ್ತಾ ಇಲ್ಲ ಮೈಸೂರಲ್ಲಿ. ಅದು ಅವ್ರು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ, ಚೆನ್ನೈಗೆ ಹೋಗ್ತಾ ಇದ್ದಾರೆ, ಬೇರೆ ಬೇರೆ ಮೆಟ್ರೋಗೆ ಹೋಗ್ತಾ ಇದ್ದಾರೆ ಅವರ ಉದ್ಯೋಗಕ್ಕೋಸ್ಕರ. ಮೈಸೂರು ಕೊಡಗುಲ್ಲಿ ಆ ಪ್ರತಿಭೆಯನ್ನು ರೀಟೈನ್ ಮಾಡೋದಕ್ಕಾಗಿ ನಾವು ಒಂದಷ್ಟು ಕೆಲಸವನ್ನು ಮಾಡಬೇಕಾಗಿದೆ. ಅದು ಇಂಡಸ್ಟ್ರಿ ಮತ್ತು IT ಮೂಲಕ ಅದು ಆಗುತ್ತೆ. ಅಂದ್ರೆ ಇನ್ನಷ್ಟು ಕೆಲಸ ಕಾರ್ಯಗಳು ಹಾಗೆ ಆಗ್ತವೆ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗೆ ಡಿಮಾನಿಟೈಸೇಷನ್ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಕೊಡ್ಬೋದಾ? ಅಂದ್ರೆ ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆಯಾ? ಕ್ಲಾರಿಟಿ ಸಿಕ್ಕಿದೆ. ನಿಮ್ಮ ಬ್ಲ್ಯಾಕ್ ಮನಿ ಎಲ್ಲ ಅದು ಸಂಪೂರ್ಣವಾಗಿ ಹೋಗಿದೆ. ನಮ್ಮ ಕಾಶ್ಮೀರಲ್ಲಿ ಒಂದು ಶಾಂತಿ ನೆಮ್ಮದಿಯಿಂದ ಎಲ್ಲ ಜನರು ಬದುಕ್ತಾ ಇದ್ದಾರೆ. ಯಾಕಂದ್ರೆ ಈ ಬ್ಲ್ಯಾಕ್ ಮನಿ ಇವಾಗ ಸುಲಭವಾಗಿ ಎಲ್ಲೂ ಇಲ್ಲ, ಸಿಗ್ತಾ ಇಲ್ಲ. ಸೊ ಇಟ್ ಹಸ್ ಸಾಲ್ವ್ಡ್ ಮೆನಿ ಕ್ರೈಸಿಸ್ ಇನ್ ದ ಕಂಟ್ರಿ. ಬಹಳಷ್ಟು ರಾಜಕಾರಣಿಗಳು ತಮ್ಮ ಕಪ್ಪು ಹಣವನ್ನ ಬಿಳಿ ಮಾಡ್ಕೊಳ್ಳೋಕೆ, ವೈಟ್ ಮಾಡ್ಕೊಳ್ಳೋಕೆ ಎಲ್ಲ ಇದು ಡಿಮಾನಿಟೈಸೇಷನ್ ಹೆಲ್ಪ್ ಆಯ್ತು ಅನ್ನೋ ಮಾತಿದೆ. ಇಲ್ಲ, ಅದಂಥದ್ದೇನಿಲ್ಲ. ಅದು ಈ ಡಿಮಾನಿಟೈಸೇಷನ್ ಮೂಲಕ ಈ ಭಾರತದ ಇಕಾನಮಿ ಇವಾಗ ಕ್ಲೀನ್ ಆಗಿದೆ ಒಂದು ರೀತಿ. ಆಫ್ ಕೋರ್ಸ್ ಯಾವಾಗ್ಲೂ ಚಿಕ್ಕ ವಿಷಯಗಳು ಇರುತ್ತೆ, ಅದನ್ನ ಪರಿಹರಿಸ್ತಾ ನಾವು ಮುಂದುವರಿತಾ ಹೋಗ್ತೀವಿ. ಆ ವಿಶ್ವಾಸ ಇದೆ ತಮಗೆ? ವಿಶ್ವಾಸ ಇದೆ. ಓಕೆ, ಮತದಾರರಲ್ಲಿ ತಾವು ಏನ್ ಕೇಳ್ಕೊಳ್ತೀರಿ ಸದೃಢ ಭಾರತವನ್ನ ಕಟ್ಟಲಿಕ್ಕೆ? ಯಾವ ರೀತಿ ಅವ್ರನ್ನ ಅಪ್ರೋಚ್ ಮಾಡ್ತೀರಿ ನೀವು? ನಮ್ಮ ದೇಶದ ರಕ್ಷಣೆಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ
ನಮ್ಮ ದೇಶದ ಆರ್ಥಿಕ ಪ್ರಗತಿಗಾಗಿ ನಮ್ಮ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕಾಗಿದೆ. ಮೈಸೂರು ಹಾಗೂ ಕೊಡಗು ಜಿಲ್ಲೆಯಲ್ಲಿ ಒಂದು ಸಾವಯವವಾದ ಅಥವಾ ಆರ್ಗ್ಯಾನಿಕ್ ಆದ ಒಂದು ಡೆವಲಪ್ಮೆಂಟ್ಗೋಸ್ಕರ ನಾವು ತಮ್ಮ ಮತವನ್ನು ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ನೀವು ನೀಡಬೇಕಾಗಿದೆ. ನಾವು 2 ಕ್ಷೇತ್ರದ ಒಂದು ಪಾರಂಪರೆ ಇಲ್ಲಿ ಮೈಸೂರಲ್ಲಿ, ಕೊಡಗುಲು ಕೂಡ ಪಾರಂಪರೆ ಹಾಗೂ ಪ್ರಕೃತಿಯನ್ನು ಅದರ ಕಾಳಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ ಮತ್ತು ಎಲ್ಲ ರೀತಿಯ ಒಂದು ಹೋಲಿಸ್ಟಿಕ್ ಆದ ಡೆವಲಪ್ಮೆಂಟ್ ಅನ್ನು ಕೂಡ ಮಾಡ್ತೀವಿ. ಸಾಮಾನ್ಯ ದೃಷ್ಟಿಕೋನದಿಂದ ಎಲ್ಲರೂ ನೋಡುವಂಥದ್ದು, ಎಲ್ಲರೂ ಜೊತೆಗೆ ಒಗ್ಗಟ್ಟಾಗಿ ಒಂದು ಸಮಾಜ ಆಗಿ ನಾವು ನಮ್ಮ ಕೆಲಸವನ್ನು ಮಾಡ್ತೀವಿ. ಓಕೆ, ನಿಮ್ಮ ರಾಜಕಾರಣಕ್ಕೆ, ನಿಮ್ಮ ಕನಸಿಗೆ, ಈ ಚುನಾವಣಾ ಸ್ಪರ್ಧೆಗೆ ಮನೆಯಲ್ಲಿ ತ್ರಿಷಿಕಾ ದೇವಿ ಅವರ ಸಪೋರ್ಟ್ ಹೇಗಿದೆ? ಏನೇ ಕೆಲಸ ಮಾಡಿದ್ರು ಅವ್ರು ಯಾವಾಗ್ಲೂ ನಮ್ಮನ್ನ ಬೆಂಬಲ ಮಾಡ್ತಾರೆ. ಸೊ ಅದಕ್ಕಾಗಿ ಇದು ವಿಷಯದಲ್ಲೂ ನಾನು ಹೇಳಿದೆ, ಇಂಥ ಒಂದು ಆಸಕ್ತಿ ಇದೆ, ನಾನು ಇದು ಮುಂದುವರಿತಾ ಇದ್ದೀನಿ, ಸರಿ ನಮ್ಮ ಬೆಂಬಲ ಯಾವಾಗ್ಲೂ ಇದೆ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಎಲ್ಲ ಡಿಸ್ಕಸ್ ಮಾಡ್ತೀರಿ ಪ್ರತಿಯೊಂದು? ಮಾಡ್ಲೇಬೇಕು. ಸಮಯ ಕೊಡ್ಲಿಕ್ಕೆ ಆಗ್ತಾ ಇದೆಯಾ ಫ್ಯಾಮಿಲಿಗೆ? ನಾನು ಹೇಳಿದ್ದೇನೆ, ಚಿಕ್ಕ ತ್ಯಾಗಗಳು ಇದ್ದೇ ಇರುತ್ತೆ. ಆ ತ್ಯಾಗದಲ್ಲಿ ಇದು ಒಂದು ಬಟ್ ಇದು ಒಂದ್ ಸ್ವಲ್ಪ ದೊಡ್ಡದು ನನ್ಗೆ. ಮಗನ್ ಜೊತೆಗೆ, ನಮ್ಮ ಪತ್ನಿಯವ್ರ ಜೊತೆಗೆ, ಮತ್ತೆ ಮನೆಯಲ್ಲೇ ಎಲ್ಲ ಇರೋರೆಲ್ಲ ಪರಿವಾರ ಜೊತೆ ಬಹಳಷ್ಟು ಸಮಯವನ್ನು ಕಳೆಯೋದಕ್ಕೆ ಇವಾಗ ಆಗ್ತಾ ಇಲ್ಲ ಈ ಚುನಾವಣೆ ಸಮಯದಲ್ಲಿ. ಸೊ ಅದು ಒಂದು ದೊಡ್ಡ ತ್ಯಾಗ ನನಗೆ. ಆದ್ಯನ್ ಜೊತೆ ನೀವು ಮಾತನಾಡ್ಲಿಕ್ಕೆಲ್ಲ ಜಾಸ್ತಿ ಆಗ್ತಾ ಇಲ್ಲ? ಇಲ್ಲ, ಆದ್ಯ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡೋದಂತದ್ದು ಬಹಳಷ್ಟು ಮಿಸ್ ಆಗ್ತಾ ಇದೆ. 1ನೇ ಕ್ಲಾಸ್ ಅನ್ಕೊಳ್ತೀನಿ, ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ ಸೇರ್ಕೋತೇನೆ. ಓಕೆ, ಬೆಂಬಲ ಸಿಗ್ತಾ ಇದೆ ಮತ್ತು ಅರಮನೆಯಿಂದ ಇಲ್ಲಿಯ ಜನತೆಯಿಂದ ನಿಮ್ಗೆ ಬೆಂಬಲ ಸಿಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ರಿ. ನೀವು ಯಾವ್ದನ್ನ ನಂಬ್ತೀರಿ? ಅದೃಷ್ಟ, ದೇವರು, ಪ್ರಯತ್ನ ಮತ್ತು ಜ್ಯೋತಿಷ್ಯ? ತಮ್ಮ ಅಭಿಪ್ರಾಯ ಏನು ಈ ವಿಚಾರಗಳಲ್ಲಿ? ದೇವ್ರನ್ನ ನಂಬ್ತೀವಿ, ಆದ್ರೆ ದೇವ್ರು ಇರೋದು ನಿಮ್ಗೆ ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಮತ್ತು ನಾವು ದೇವ್ರಿಗೆ ಹೋಗ್ಬಿಟ್ಟು ತಮ್ಮ ವಂದನೆಗಳನ್ನು ಸಲ್ಲಿಸಬೇಕಾಗಿದೆ. ಒಂದು ಒಳ್ಳೆ ಜೀವನ, ಒಂದು ಒಳ್ಳೆ ಮನೆತನ, ಒಂದು ಒಳ್ಳೆ ಸಮಾಜ ನಿಮ್ ಸುತ್ತ ಇರುವಂತದ್ದು, ಒಂದು ಒಳ್ಳೆ ವಾತಾವರಣ ಇದೆ, ಅದಕ್ಕೆ ಹೋಗಿ ವಂದನೆಗಳನ್ನು ಹೇಳ್ಬೇಕಾಗಿದೆ. ಆದ್ರೆ ಯಾವುದೇ ಆದ್ರೂ ಕೆಲಸ ಯಶಸ್ವಿ ಆಗ್ಬೇಕಾದ್ರೆ ನೀವು ಆಚೆ ಹೋಗ್ಬಿಟ್ಟು ಕೆಲಸ ಮಾಡ್ಬೇಕಾಗಿದೆ. ಯಾವುದೇ ಆದ್ರೂ ಒಂದು ಈ ಚುನಾವಣೆಯನ್ನು ಕೂಡ ಇದು ಯಶಸ್ವಿ ಆಗ್ಬೇಕಂದ್ರೆ ಆಚೆ ಒಂದು ಪರಿಶ್ರಮದ ಕೆಲಸ ಮೂಲಕ ಅದು ಯಶಸ್ವಿ ಆಗುತ್ತೆ. ಅಂದ್ರೆ ದೇವರು ಬೇಕು, ಪ್ರಯತ್ನವೂ ಬೇಕು ಅಂತ ಹೇಳ್ತೀರಿ? ಪ್ರಯತ್ನ ನಮ್ಮ ಇದು ಕರ್ನಾಟಕದಲ್ಲಿ ಬಸವಣ್ಣನವರು ಹೇಳ್ತಾರೆ, ಕಾಯಕವೇ ಕೈಲಾಸ. ಕೆಲಸನೇ ಒಂದು ರೀತಿಯ ಆರಾಧನೆ. ತಾವು ಅದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ರಿ? ಅದ್ರಲ್ಲಿ ನಂಬಿಕೆ ಇದೆ, ಮತ್ತು ಅದು ನಂಬಿಕೆ ಅಂತದ್ ಬರದೇ ಇಲ್ಲ, ಅದು ನಿಜ. ಅದು ನಿಜ. ಜ್ಯೋತಿಷ್ಯದ ಬಗ್ಗೆ ತಮ್ಮ ಒಪಿನಿಯನ್ ಏನು? ಜ್ಯೋತಿಷ್ಯದಲ್ಲೆಲ್ಲ ಆಸಕ್ತಿ ಇದೆಯಾ ತಮಗೆ? ಕೆಲವು ಕಡೆ ಅದರ ಅವಶ್ಯಕತೆ ಇದೆ. ಅಂದ್ರೆ ಒಂದ್ ರೀತಿಯ ಒಂದು ಇತಿಹಾಸ ಇದೆ ಅದಕ್ಕೆ, ಒಂದು ಸಂಸ್ಕೃತಿ ಇದೆ ಅದಕ್ಕೆ. ಸೊ ಅದನ್ನು ಕೂಡ ಎಲ್ಲೆಲ್ಲೂ ಬೇಕಾಗಿದೆ, ಅದನ್ನ ಉಪಯೋಗಿಸ್ಕೋಬೇಕಾಗಿದೆ. ಆದ್ರೆ ಅದಕ್ಕೆ ಆ ಸರಿಯಾದ ಸಮಯಕ್ಕೆ ನೀವು ಏನೋ ಒಂದು ಕೆಲಸ ಪ್ರಾರಂಭ ಮಾಡಿದೀರಾ ಅಂತ ನೀವು ಮುಂದೆ ಒಂದು ಒಳ್ಳೆ ಸಮಯಕ್ಕೆ ಅವರು ಒಂದು ಲಗ್ನ ಕಟ್ಟಿ ನೀವು ಅದರಲ್ಲಿ ಪ್ರಾರಂಭ ಮಾಡಿದೀರಾ ಅಂತ ಅದು ಯಶಸ್ವಿ ಆಗತ್ತೆ ಅಂತ ಅದು ಸಂಪೂರ್ಣವಾದ ವಿಶ್ವಾಸ ಇಲ್ಲ. ಅಲ್ಲ, ಪರ್ಸನಲಿ ನೀವು ಅದನ್ನ ಜಾಸ್ತಿ ಇಲ್ಲ, ಒಂದು ಸಾಂಸ್ಕೃತಿಕ ಅರ್ಥದಲ್ಲಿ ಅದನ್ನ ಉಪಯೋಗಿಸ್ಕೋಬೇಕಾಗಿದೆ. ಹೆಚ್ಚಾಗಿ ಅದನ್ನ ಹೋಗ್ಬಿಟ್ಟು ಇಲ್ಲದೇ ಇರೋ ಕಡೆ ಎಲ್ಲ ಹೋಗ್ಬಿಟ್ಟು ಉಪಯೋಗಿಸುವಂತದ್ದು ಅವಶ್ಯಕತೆ ಇಲ್ಲ. ಓಕೆ, ಅಂದ್ರೆ ಕೆಲವೊಂದರಲ್ಲಿ ತಾವು ಅದನ್ನ ಫಾಲೋ ಮಾಡ್ತೀರಿ, ಏನ್ ಪದ್ಧತಿ ಬಂದಿದೆ ಅದನ್ನ ಅನುಸರಿಸಬೇಕಾಗಿದೆ. ಸಂಸ್ಕೃತಿಯಲ್ಲಿ ನಮ್ಮ ಭಾರತ ಪಾರಂಪರೆಯಲ್ಲಿ ಎಲ್ಲಿ ಬಂದಿದೆ ಅದ್ರ ಎಲ್ಲ ಅವಶ್ಯಕತೆ ಇದೆ, ಅದನ್ನ ಉಪಯೋಗಿಸ್ಕೋಬೇಕಾಗಿದೆ. ಆದ್ರೆ ಪ್ರತಿಯೊಂದು ಕೆಲಸದಲ್ಲಿ ಅದರ ಅವಶ್ಯಕತೆ ಇಲ್ಲ. ಓಕೆ, ಈಗ ಒಂದಿಷ್ಟು ಪ್ರಶ್ನೆಗಳನ್ನ ನೀವು ಒನ್ ವರ್ಡ್ ಅಲ್ಲಿ ಕೊಡಿ ಅಂತ. ಸರಿ. ಓಕೆ, ನೀವು ರೀಸೆಂಟ್ ಆಗಿ ಓದಿದ ಬುಕ್ ಯಾವುದು? ನಾವು ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪರ್ಕಾಳ್ ಮಠ, ಮೈಸೂರಿನ ಪರ್ಕಾಳ್ ಮಠ ನಮ್ಮ ರಾಜಗುರುಗಳು ಆಗ್ತಾರೆ. ಅವ್ರದ್ದು ಒರಿಜಿನ್ಸ್ ಅಂಡ್ ಗ್ರೋತ್ ಆಫ್ ಪರ್ಕಾಳ್ ಮಠ ಅಂತ ಒಂದು ಹಳೆ ಪುಸ್ತಕ ಇದೆ. ಅದನ್ನ ನಾನು ಓದ್ತಾ ಇದ್ದೆ, ರೀವಿಸಿಟ್ ಮಾಡಿದೆ. ಓದಿದ್ದು ಹಿಂದೆನೂ ಕೂಡ, ಅದನ್ನ ಇವಾಗ ರೀವಿಸಿಟ್ ಮಾಡ್ತಾ ಇದ್ದೆ. ನೀವು ಮನೇಲಿ ಮಾತನಾಡೋ ಭಾಷೆ ಯಾವುದು? ಇಂಗ್ಲಿಷ್ ಕನ್ನಡ ಎರಡು ಮಿಕ್ಸ್. ನಿಮ್ಗೆ ಇಷ್ಟವಾದ ತಿಂಡಿ ಯಾವುದು? ವಡ ಡಿಪ್ಡ್ ಇನ್ ಸಾಂಬಾರ್. ಓಕೆ, ತಮ್ಗೆ ಇಷ್ಟವಾದ ಫ್ಯಾಬ್ರಿಕ್ ಯಾವುದು? ಕಾಟನ್. ತಮಗೆ ಇಷ್ಟವಾದ ಆಕ್ಟರ್ ಯಾರು? ಅಲ್ಲಿ ಬೇಕಾ ನಿಮ್ಗೆ? ಯಾವ್ದು? ಇಂಗ್ಲಿಷ್ ಅಲ್ಲೋ ಕನ್ನಡ ಅಲ್ಲೋ ಯಾವ್ದು ಬೇಕು? ಫೈನ್, ಇಂಗ್ಲಿಷ್ ಅಲ್ಲಿ ಯಾವುದು, ಕನ್ನಡದಲ್ಲಿ ಯಾರು? ಇಂಗ್ಲಿಷ್ ಅಲ್ಲಿ ಯಾರು, ಕನ್ನಡದಲ್ಲಿ ಯಾರು? ಇಂಗ್ಲಿಷ್ ಅಲ್ಲಿ ಐ ಥಿಂಕ್ ಆಕ್ಟರ್ಸ್ ಗಳಲ್ಲಿ ಐ ಥಿಂಕ್ ಬ್ರಾಡ್ ಪಿಟ್ ಇಸ್ ವೆರಿ ಗುಡ್.
ಕನ್ನಡದಲ್ಲಿ ಐ ಲೈಕ್ ನಮ್ಮ ಸುದೀಪ್. ಐ ಥಿಂಕ್ ಈಸ್ ವೆರಿ ಗುಡ್ ಆಕ್ಟರ್. ನಮ್ಮ ದರ್ಶನ್ ಇದ್ದಾರೆ. ಐ ಥಿಂಕ್ ದೇ ಆರ್ ಬೋತ್ ವೆರಿ ಗುಡ್ ಆಕ್ಟರ್ಸ್. ಓಕೆ. ಹಳೆ ಸಿನಿಮಾಗಳನ್ನೆಲ್ಲ ನೋಡಿದ್ದೀರಾ ಕನ್ನಡದಲ್ಲಿ? ಅದೇ ಜಾಸ್ತಿ ನೋಡಿರೋದು. ಓಕೆ. ನಿಮ್ಮ ಫೇವರೇಟ್ ಪೊಲಿಟಿಷಿಯನ್ ಯಾರು? ಪೊಲಿಟಿಷಿಯನ್ ಅಫ್ಕೋರ್ಸ್ ನಮ್ಮ ಪ್ರಧಾನ ಮಂತ್ರಿ ಅವರು ನಮಗೆ ಸ್ಫೂರ್ತಿ. ಐ ಥಿಂಕ್ ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ಯಡಿಯೂರಪ್ಪನವರು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮಹಿಳೆಯರ ಸಬಲೀಕರಣ ಮತ್ತು ಇಡೀ ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದಕ್ಕಾಗಿ ಬಹಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಥಿಂಕ್ ದೋಸ್ ಟು ವುಡ್ ಬಿ ಅ ಗುಡ್. ಇದು ನಮ್ಮ ಅನಂತ್ ಕುಮಾರ್ ಕೂಡ ನಾವು ಮೆನ್ಷನ್ ಮಾಡಬೇಕಾಗಿದೆ. ಅವರ ಎಷ್ಟೋ ಬಾರಿ ಬೆಂಗಳೂರು ದಕ್ಷಿಣದಿಂದ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಕನ್ಸಿಸ್ಟೆಂಟ್ ಆಗಿ ಅವರು ಚುನಾವಣೆಯಲ್ಲಿ ಗೆಲ್ತಾ ಇದ್ರು. ಅದಕ್ಕಾಗಿ ಅವರು ಕೂಡ ಒಂದು ರೀತಿಯ ಸ್ಫೂರ್ತಿ. ನಿಮ್ಮ ಸ್ಟ್ರೆಂತ್? ನನ್ನ ತಾತ್ವಿಕ ಆಧಾರ ಅಂತ ಹೇಳ್ಬೋದು, ಫಿಲಾಸಾಫಿಕಲ್ ಬೇಸಿಸ್. ಓಕೆ. ಫಿಲಾಸಫಿ. ಹೌದು, ಅದು ಒಂದ್ ರೀತಿ ಅದು ಗಟ್ಟಿಯಾಗಿದ್ರೆ ನಮ್ಗೆ ಅದೇ ಒಂದು ಭದ್ರಕೋಟೆ. ಅಂದ್ರೆ ಯಾವ ಫಿಲಾಸಫಿ? ವಾಟ್ ಇಸ್ ಯುವರ್ ಫಿಲಾಸಫಿ? ಭಾರತೀಯ ಪರಂಪರೆ, ಭಾರತೀಯ ಫಿಲಾಸಫಿ. ಓಕೆ. ಹಲವಾರು ಶಾಸ್ತ್ರಗಳು ಇರ್ತವೆ, ಅದ್ರ ಸಂಬಂಧಪಟ್ಟಿರೋದು. ನಮ್ಮ ಭಗವದ್ಗೀತಾ ಇದೆ, ನಮ್ಮ ಬ್ರಹ್ಮಸೂತ್ರಗಳಿದಾವೆ. ಅದೆಲ್ಲನೂ ನಾವು ನಮ್ಮ ಇತಿಹಾಸಗಳಲ್ಲೂ ಕೂಡ ಅದು ಕೆಲವು ತಾತ್ವಿಕ ಆಧಾರಗಳಿದಾವೆ. ಸೊ ಅದೆಲ್ಲಾನು ನಾವು ಒಂದ್ ರೀತಿ ನಾವೇ ಆ ಬೋಧನೆಗಳ ಮೂಲಕ ನಾವೇ ಒಂದು ಭದ್ರಕೋಟೆ ಕಟ್ಬೋದು ನಮ್ಗೆ. ನಿಮ್ಮ ವೀಕ್ನೆಸ್ ಯಾವುದು? ನಿಮ್ಗೆ ಫ್ಯಾಮಿಲಿ ಜೊತೆಗೆ ಇಲ್ಲದೆ ಇದ್ರೆ ಒಂದ್ ಸ್ವಲ್ಪ ಐ ಗೆಟ್ ಲಿಟಲ್ ಬಿಟ್ ಅನಾಯ್ಡ್ ಅಷ್ಟೇ. ಅನ್ಫರ್ಗೆಟಬಲ್ ಮೊಮೆಂಟ್ ಯಾವುದು? ನನ್ನ ಮಗ ಹುಟ್ಟಿದ ಸಮಯ. ಐ ಥಿಂಕ್ ಅದು ಜೀವನದಲ್ಲಿ ಬಹಳ ನಾನು ಮರೆಯಕ್ಕಾಗಲ್ಲ. ಅದು ಒಂದೆರಡು ದಿನ ಅವನು ಹುಟ್ಟಿದ ನಂತರ. ಐ ಥಿಂಕ್ ದಟ್ ವಾಸ್ ಒಂದೇ ಒಂದು ಕ್ಷಣ ಅಂತ ಹೇಳ್ಬೇಕಂದ್ರೆ ಅದು. ಸೂಪರ್. ನಿಮ್ಮ ಬೆಸ್ಟ್ ಚೈಲ್ಡ್ಹುಡ್ ಮೆಮೊರಿ? ಕಾಡಲ್ಲಿರುವಂಥದ್ದು. ನಮ್ಮ ನಾಗರಹೊಳೆ, ಬಂಡೀಪುರ ಎಲ್ಲ ಹೋಗ್ತಾ ಇರುವಾಗ ಇಡೀ ನಮ್ಮ ಫುಲ್ ಫ್ಯಾಮಿಲಿ ಇರ್ತಾ ಇದ್ರು. ನಮ್ಮ ಎಲ್ಲ ಸಹೋದರ ಸಹೋದರಿಯರು ಎಲ್ಲರೂ ಬರ್ತಾ ಇದ್ರು. ಬಹಳ ಒಂದು ಆನಂದದ ಸಮಯ. ನಿಮ್ಗೆ ಸೂಟ್ ಆಗೋ ಕಾಸ್ಟ್ಯೂಮ್ ಯಾವುದು? ನೀವು ಇಷ್ಟಪಡೋ ಕಾಸ್ಟ್ಯೂಮ್? ಅಂಥದ್ದು ಏನಿಲ್ಲ. ಸಾಮಾನ್ಯವಾಗಿ ಮನೆ ಇರುವಾಗ ಇಟ್ಸ್ ಜೀನ್ಸ್ ಅಂಡ್ ಅಪೋಲೋ ಅಥವಾ ಜೀನ್ಸ್ ಮತ್ತೆ ಒಂದು ಶರ್ಟ್. ಐ ಥಿಂಕ್ ಸಾಮಾನ್ಯವಾಗಿ ನಮ್ಗೆ ಸಿಕ್ಕ್ರೆ ಅದೇ ಬಟ್ಟೆಯಲ್ಲಿ ಇರ್ತೀನಿ. ಬಟ್ ಎಲ್ಲಾನು ಸೂಟ್ ಆಗುತ್ತೆ ನಮ್ಗೇನು ಅದಂಥದ್ದು ಏನು ಫೇವ್ರೇಟ್ ಅಂತ ಏನು. ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್? ನನ್ನ ದತ್ತು ಸ್ವೀಕಾರ. ಮತ್ತೆ ಇವಾಗ ಇದು ಹೇಳ್ಬೋದು, ಬಟ್ ಇದು ಹೇಗೆ ಹೋಗುತ್ತೆ ಮುಂದೆ ಅಂತ ನೀವು ನೋಡ್ಬೇಕಾಗಿದೆ. ಓಕೆ. ಅತಿ ಹೆಚ್ಚು ಕೇಳಿರೋ ಪ್ರಶ್ನೆ ಯಾವುದು ನಿಮಗೆ? ಈ ಚುನಾವಣೆಗೆ ಸಂಬಂಧಪಟ್ಟಿರೋದಕ್ಕೆ ಪ್ರಶ್ನೆ ಅಂದ್ರೆ ಅರಮನೆಯಿಂದ ಆಚೆಗೆ ಬರ್ತಾರ, ಅವ್ರು ಸಿಗ್ತಾರ ನಮ್ಗೆ ಅಂತಾನೆ ಕೇಳೋದು ಜಾಸ್ತಿ ಪ್ರಶ್ನೆ. ಚುನಾವಣೆ ವ್ಯವಸ್ಥೆಯಲ್ಲಿ ಏನ್ ಬದಲಾಗಬೇಕು? ಚುನಾವಣೆ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಗಳು ಇರ್ಬೋದು ಅಥವಾ ರಾಜಕಾರಣಿಗಳು ಇರ್ಬೋದು, ವ್ಯಕ್ತಿತ್ವ ಅಲ್ಲಿ ಬದಲಾವಣೆ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಈ ಸುಮ್ನೆ ಟೀಕೆ ಕೊಡೋದು, ದ್ವೇಷ ರಾಜಕಾರಣಿ ಅದೆಲ್ಲಾನು ಬೇಕಾಗಿಲ್ಲ ಅನ್ಸುತ್ತೆ. ಟೀಕೆಗಳು ಕೆಲವು ಕಡೆ ಸಹಜ. ಅಂದ್ರೆ ಸಿದ್ಧಾಂತದ ಬಗ್ಗೆ ಅಥವಾ ಅವ್ರೇನು ಅಭಿವೃದ್ಧಿ ಕೆಲಸ ಮಾಡ್ತಾ ಇದಾರೆ ಅದ್ರ ಮೇಲೆ ಏನಾದ್ರು ಸಮಸ್ಯೆ ಇದ್ರೆ ಅದ್ರ ಮೇಲೆ ಟೀಕೆ ಕೊಡೋದು ಅದು ಒಳ್ಳೇದು. ಆದ್ರೆ ಸುಮ್ನೆ ಇಲ್ದೇ ಇರೋ ವಿಷಯಗಳಲ್ಲಿ ವೈಯಕ್ತಿಕವಾದ ಟೀಕೆಗಳು ಎಲ್ಲ ಅದು ಬದಲಾವಣೆ ಬಂದ್ರೆ ಒಳ್ಳೇದು. ತಮ್ಗೆ ಇಷ್ಟವಾದ ಕ್ರೀಡೆ ಯಾವುದು? ನಾನು ಬಾಲ್ಯದಲ್ಲಿ ಆಟ ಆಡ್ತಾ ಇದ್ದಿದ್ದು ಟೆನ್ನಿಸ್. ಆದ್ರೆ ಈಗ ಜಾಸ್ತಿ ನಾನು ನೋಡೋದು ಬಹುಶಃ ಇದು US ನ ಪ್ರಭಾವ. ಬಟ್ NBA ನೋಡ್ತೀನಿ ಜಾಸ್ತಿ, ಬಾಸ್ಕೆಟ್ಬಾಲ್. ಸೊ ಇದೆರಡರಲ್ಲಿ ನೋಡ್ತೀನಿ. ಅಫ್ಕೋರ್ಸ್ ಇಂಡಿಯಾದವರಾಗಿ ಭಾರತದವರಾಗಿ ಕ್ರಿಕೆಟ್ ಅನ್ನು ಕೂಡ ನೋಡ್ತೀವಿ. ಅದು ಇಲ್ಲೇ ಒಂದು ಧರ್ಮನೇ ಅದು. ಸೊ ಅದನ್ನು ಕೂಡ ನೋಡ್ತಾ ಇರ್ತೀನಿ. ಈಗ ನಾನು ಕೆಲವು ವ್ಯಕ್ತಿಗಳ ಹೆಸರನ್ನು ಹೇಳ್ತೇನೆ, ಆ ವ್ಯಕ್ತಿಗಳಲ್ಲಿ ಏನು ಇಷ್ಟ, ಅವರ ಪಾಸಿಟಿವ್ ಪಾಯಿಂಟ್ಸ್ ಏನು ಅನ್ನೋದನ್ನ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು. ಮಾಜಿ ಪ್ರಧಾನಿ HD ದೇವೇಗೌಡ. ಸರಳತೆ ಮತ್ತು ವಿನಮ್ರತೆ. ಪ್ರಧಾನಿ ನರೇಂದ್ರ ಮೋದಿ. ಅವರ ದೇಶಕ್ಕಾಗಿ ಅವರಿರುವ ಒಂದು ಕಾಳಜಿ ಮತ್ತು ಅವ್ರು ಯಾವ ರೀತಿ ಏನೇ ಒಂದು ವಿಶ್ರಾಂತಿ ತಗೊಳ್ದೇನೆ ಕಳೆದ 10 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಅದು ಇಷ್ಟ ಆಗುತ್ತೆ. ಹೌದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ.
ಬಹುಶಃ ನನಗೆ ವೈಯಕ್ತಿಕವಾಗಿ ಅವ್ರಿಗೆ ಗೊತ್ತಿಲ್ಲ. ನನ್ನ ಇನ್ನು ನೀವು ಅವರ ಗಮನಿಸಿದ ಹಾಗೆ ಏನ್ ಇಷ್ಟ ಆಗತ್ತೆ ಅವರಲ್ಲಿ? ಒಂದು ರಾಜಕೀಯ ಇದರಲ್ಲಿ ನಾನು ನೋಡಿರೋಂಥದ್ದು ಏನು ನಿಜವಾಗ್ಲೂ ನಾನೇನು ಜಾಸ್ತಿ ಗಮನಿಸಿಲ್ಲ. ಬಟ್ ಬಹುಶಃ ಅವರು ಒಂದು single point. ಸರಳವಾಗಿರ್ಬೋದು. ಐ ಥಿಂಕ್ ಅವರು ಕೂಡ ಬಹಳ ಸರಳವಾಗಿದ್ದಾರೆ ಅಂತ ನೋಡ್ಬೋದು. ಓಕೆ. BSY BS ಯಡಿಯೂರಪ್ಪ ಯಡಿಯೂರಪ್ಪನವರು ಯಾವಾಗಲೂ ನಮ್ಮ ಬಹಳ ಸಂಸ್ಕೃತಿಯಲ್ಲಿ ಒಂದು ಕಾಳಜಿ ಇಟ್ಕೊಂಡು ಯಾವಾಗಲೂ ನಮ್ಮನ್ನೆಲ್ಲರೂ ಮಾತಾಡಿಸ್ತಾರೆ. ಬಹಳ ಒಂದು ಅವರ ಇನ್ನು ಕರ್ನಾಟಕದ ಸಂಸ್ಕೃತಿ ಬಗ್ಗೆ ಬಹಳಷ್ಟು ಒಂದು ನಾಲೆಜ್ ಇದೆ, ಜ್ಞಾನ ಇದೆ. ಸೊ ಅದನ್ನ ಯಾವಾಗಲೂ ಅದು ನಾವು ನೋಡ್ಬೋದು, ಅನುಭವಿಸ್ಬೋದು ಅವ್ರು ಮಾತಾಡುವಂಥದ್ದು ಮಾತಲ್ಲಿ. ಸಿದ್ದರಾಮಯ್ಯ ಅವರು ಕೂಡ ಬಹಳ ಒಂದು ರಾಜಕೀಯದಲ್ಲಿ ಕೋರ್ಸ್ ಟೀಕೆಗಳು ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಆದ್ರೆ ನಮ್ ಭೇಟಿ ಆಗುವಾಗ ಯಾವಾಗ್ಲೂ ಒಂದ್ ರೀತಿಯ ಪ್ರೀತಿ ಅಥವಾ ಒಂದು ಒಳ್ಳೆ ನಡವಳಿಕೆಯೊಂದಿಗೆ ಅವ್ರು ಯಾವಾಗ್ಲೂ ಮಾತಾಡ್ತಾರೆ. ಅಂದ್ರೆ ಫ್ರೆಂಡ್ಲಿ ಅಂತ. ಹೌದು. ಓಕೆ. ಪ್ರಜಾಕೀಯ ಸಂಸ್ಥಾಪಕ ಉಪೇಂದ್ರ ಅವರು ಒಳ್ಳೆ ವ್ಯಕ್ತಿ. ಅವ್ರ ಆಕ್ಟಿಂಗ್ ಕೋರ್ಸ್ ಎಲ್ಲರಿಗೂ ಗೊತ್ತಿದೆ, ಬಹಳ ದೊಡ್ಡ ಅಭಿಮಾನಿಗಳಿದ್ದಾರೆ. ಮತ್ತೆ ಆದ್ರೂ ಕೂಡ ಅವರು US ನಲ್ಲಿ ನಾವು ಇಬ್ರು ಒಂದು ಕಾರ್ಯಕ್ರಮದಲ್ಲಿ ಇದ್ವಿ ಜೊತೆಗೆ, ಅಕ್ಕ ಇದ್ರದ್ದು ಸಮ್ಮೇಳನದಲ್ಲಿ. ಆಗ್ಲೂ ಬಹಳ ಅದಷ್ಟು ದೊಡ್ಡ ಒಂದು ವ್ಯಕ್ತಿತ್ವ ಇದ್ರೂ ಕೂಡ ಬಹಳ ವಿನಮ್ರತೆಯಿಂದ ತಮ್ಮ ಕೆಲಸವನ್ನು ಮಾಡ್ತಾರೆ. ಅವರು ಪ್ರಜಾಕೀಯದ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ. ಪ್ರಜೆಗಳು ಬಂದು ಪ್ರತಿಯೊಂದು ಕೆಲಸದಲ್ಲೂ ಅವ್ರ ಪಾತ್ರ ಇರಬೇಕು ಅಂತ ಒಳ್ಳೆ ಸಂದೇಶ ಕೊಡ್ತಾ ಇದ್ದಾರೆ. ಯದುವೀರ್ ಅವರ ಮೊದಲ ಕ್ರಶ್ ಯಾವುದು? ಇಲ್ಲ, ಅಂತದೇನು ಕ್ರಶ್ ಏನೂ ಇಲ್ಲ. ಎಲ್ಲರೂ ಐ ಮೀನ್ ನನ್ನ ವ್ಯಕ್ತಿಯ ಸಾಮರ್ಥ್ಯದ ಮೇಲೆ ನಾವು ನಿರ್ಧಾರ ಮಾಡ್ಬೇಕಾಗಿರೋದು ಮುಖ್ಯ, ಸುಮ್ಮನೆ ನೋಡುವಂಥದ್ದು ಏನಿಲ್ಲ. ಥ್ಯಾಂಕ್ ಯು ಸೋ ಮಚ್ ಯದುವೀರ್ ಒಡೆಯರ್ ಅವರೇ. ಯಾಕಂದ್ರೆ ನಿಮ್ ಜೊತೆ ಬಹಳ ದೀರ್ಘವಾಗಿ ಮಾತನಾಡ್ಲಿಕ್ಕೆ ಅವಕಾಶ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಿಮ್ಗೂ ಖುಷಿ ಆಯ್ತು ಅಂತ ಅನ್ಕೊಳ್ತೀನಿ ನಾನು. ಬಹಳ ಸಂತೋಷ ನೀವು ಬಂದು ಕಾಡಿಯಲ್ಲಿ, ನೀವು ಮತ್ತೆ ನಿಮ್ಮ ಕ್ಯಾಮೆರಾಮ್ಯಾನ್ ಇಂಥ ಒಂದು ಇದರಲ್ಲಿ ಬಹಳ ಕಷ್ಟದ ಇದರಲ್ಲಿ ಬಂದು ಈ ಇಂಟರ್ವ್ಯೂ ಅನ್ನು ತಗೊಂಡಿದ್ದೀರಾ. ಅದಕ್ಕಾಗಿ ನಿಮ್ಗೂ ಕೂಡ ಕೃತಜ್ಞತೆಗಳು. ಬಹುಶಃ ನಿಮ್ಮ ವೀಕ್ಷಕರಿಗೆ ಒಂದ್ ರೀತಿಯ ಕಿಟಕಿ ಆಗಿದೆ ನಮ್ಮ ಜೀವನದಲ್ಲಿ. ಇದು ಒಂದು ಇದರಲ್ಲಿ ಸಾರಿ ಒಂದ್ ರೀತಿ ಅಲ್ಲಿ ಅವ್ರಿಗೂ ಒಂದು ಕಿಟಕಿ ಓಪನ್ ಆಗಿದೆ ನಮ್ಮ ಜೀವನಕ್ಕೆ ಅಂತ. ಒಂದು ವಿಂಡೋ ಇಸ್ ಓಪನ್ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಬಹುಶಃ ಅವರು ಈ ಮೈಸೂರು ಕೊಡಗು ಅಭ್ಯರ್ಥಿಯಾಗಿ ಅವ್ರಿಗೂ ಕೂಡ ಹೆಚ್ಚು ಮಾಹಿತಿ ಅವ್ರಿಗೂ ಕೂಡ ಬಂದಿದೆ. ತಮಗೆ ತುಂಬಾ ಒಳ್ಳೇದಾಗ್ಲಿ. ನಿಮ್ಮ ಆಸೆ, ಆಕಾಂಕ್ಷೆಗಳು, ಸಂಕಲ್ಪಗಳು ಎಲ್ಲವೂ ಕೂಡ ಈಡೇರ್ಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಸಾಮಾನ್ಯವಾಗಿ ಆ ಕ್ಷೇತ್ರದ ಅಭ್ಯರ್ಥಿಯ ಹಿನ್ನೆಲೆಯನ್ನ ಗಮನಿಸಿದಾಗ ಒಂದಿಷ್ಟು ವಿಚಾರಗಳು ಗೊತ್ತಿರುತ್ತವೆ, ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಕೆ ಕಷ್ಟಪಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಒಂದು ರಾಜ ಪರಂಪರೆ ಇರುವಂತಹ ಒಂದು ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರು ರಾಜನ ಅಷ್ಟೇ ಅಲ್ಲ, ಒಬ್ಬ ಸ್ನೇಹಿತರಾಗಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಬಹಳ ವಿಶಾಲ ಹೃದಯದಿಂದ ಮಾತನಾಡಿ ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.